ಸ್ನಾನಂದ ಪಟ್ಟಣ ಶೆಟ್ಟಿ ಆದ ನಾನು ವಿಜ್ಞಾನ ಸಹ ಶಿಕ್ಷಕರು ಸಾಹಿ ಪ್ರಾಶಾಲೆ ಮಾಳಂಜಿ ತಾಲೂಕು ಸಿರ್ಸಿ. ಈ ಹಿಂದೆ ನಾನು ಜೀವ ಪ್ರಪಂಚ ಭಾಗ 1ರ ಅಂಶಗಳನ್ನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ಆ ಅಧ್ಯಾಯದಲ್ಲಿ ಜೀವಿಗಳು, ನಿರ್ಜೀವಿಗಳು, ಜೀವಿಗಳೆಂದರೇನು, ನಿರ್ಜೀವಿಗಳೆಂದರೇನು ಅಂಶವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೇನೆ ಅಲ್ವಾ ಮಕ್ಕಳೇ? ಹಾಗಾದರೆ ಈ ಹಿಂದೆ ನಾವು ಸಸ್ಯ ಮತ್ತು ಪ್ರಾಣಿಗಳ ಜೀವಿಗಳೆಂದು ಕರೆಯಲು ಕಾರಣವೇನು, ಜೀವಿಗಳೆಂದರೇನು, ನಿರ್ಜೀವಿಗಳೆಂದರೇನು ಉದಾಹರಣೆ ಕೊಡಿ, ಈ ಅಂಶಗಳನ್ನು ಗೃಹಪಾಠವಾಗಿ ನೀಡಿದ್ದು ಅವೆಲ್ಲವನ್ನು ನೀವು ಮಾಡಿದಿರಿ, ಅವುಗಳ ಉತ್ತರವನ್ನು ಪಡೆದುಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ, ಹಾಗಾದರೆ ಈ ಜೀವಿಗಳು ಮುಖ್ಯವಾಗಿ ಜೀವ ಪ್ರಪಂಚ ತರಗತಿ 5 ಅಧ್ಯಾಯ 1 ಭಾಗ 2ರಲ್ಲಿ ನಾವು ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿವೆ. ಈಗ ಮನೆ ಯಾವುದರಿಂದ ಮಾಡಲ್ಪಟ್ಟಿದೆ ಮಕ್ಕಳೇ? ಕಲ್ಲು, ಮಣ್ಣು, ಇಟ್ಟಿಗೆ, ಕಬ್ಬಿಣ, ಹೀಗೆ ಅನೇಕ ವಸ್ತುಗಳನ್ನು ಬಳಸಿಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಜೀವಿಗಳ ದೇಹವು ಮುಖ್ಯವಾದ ಅಂಶದಿಂದ ಮಾಡಲ್ಪಟ್ಟಿದೆ. ಅದು ಯಾವ ಅಂಶ ಅಂದರೆ ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿವೆ. ಜೀವಿಗಳು ಜೀವಕೋಶಗಳನ್ನಾಗಿವೆ. ಈ ಸಜೀವಿಗಳ ಲಕ್ಷಣಗಳನ್ನು ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ ಜೀವಿಗಳು ಉಸಿರಾಡುತ್ತವೆ, ಆಹಾರ ಸೇವನೆ ಮಾಡುತ್ತವೆ, ಬೆಳವಣಿಗೆ ಹೊಂದುತ್ತವೆ, ಚಲಿಸುತ್ತವೆ, ಸಂತಾನೋತ್ಪತ್ತಿ ಮಾಡುತ್ತವೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತವೆ. ಹಾಗಾದರೆ ಈ ಜೀವಿಗಳು ಜೀವಕೋಶಗಳಿಂದಾಗಿವೆ. ಈ ಜೀವಿಗಳಲ್ಲಿ 2 ರೀತಿಯ ಜೀವಕೋಶಗಳಿವೆ, ಪ್ರಾಣಿ ಜೀವಕೋಶ ಹಾಗೂ ಸಸ್ಯ ಜೀವಕೋಶ. ಯಾವುದೇ ಜೀವಿಯ ದೇಹವು ರಚನೆ ಆಗಬೇಕಾದ್ರೆ ಈ ಜೀವಕೋಶಗಳ ಪಾತ್ರ ಅತ್ಯಂತ ಮುಖ್ಯ. ನಂತರದಲ್ಲಿ ನಾವು ಜೀವಿಗಳು ಉಸಿರಾಡುತ್ತವೆ ಈ ಲಕ್ಷಣವನ್ನು ಅಧ್ಯಯನ ಮಾಡುವುದಾದರೆ, ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಉಸಿರಾಡಲು ವಾಯು ಬೇಕು, ಗಾಳಿ ಬೇಕು. ಪ್ರಾಣಿಗಳು ಗಾಳಿಯಲ್ಲಿನ ಆಕ್ಸಿಜನ್ ಅನಿಲವನ್ನು ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತವೆ. ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನನ್ನು ಹೊರಹಾಕುತ್ತವೆ. ಇಲ್ಲಿ ನಾವು ಶ್ವಾಸಕೋಶದ ಚಿತ್ರವನ್ನು ಗಮನಿಸಬಹುದು. ಗಾಳಿಯ ಮುಖಾಂತರ ಹೋದಂಥ ಆಕ್ಸಿಜನ್ ಶ್ವಾಸಕೋಶವನ್ನು ತಲುಪಿ ಶ್ವಾಸಕೋಶದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಹೊರಹಾಕಲ್ಪಡುತ್ತದೆ. ಸಸ್ಯಗಳಲ್ಲೂ ಸಹ ಆಕ್ಸಿಜನ್ ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಆದರೆ ಆಹಾರ ತಯಾರಿಸುವಾಗ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಕ್ಸಿಜನನ್ನು ಹೊರಹಾಕುತ್ತದೆ ಎಂಬುದನ್ನು ಗಮನಿಸಬಹುದು. ಜೀವಿಗಳು ಉಸಿರಾಡುತ್ತವೆ ಎನ್ನುವುದಕ್ಕೆ ಒಂದು ನಾವು ವಿಡಿಯೋವನ್ನು ನೋಡಿಕೊಂಡು ಬರೋಣ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ತುಂಬ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ವೇಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅವನೇನು ಮಾಡ್ತಾನೆ, ಅಷ್ಟೇ ವೇಗವಾಗಿ ಉಸಿರಾಟ ಕ್ರಿಯೆಯನ್ನು ನಡೆಸುವುದನ್ನು ನೋಡ್ಬೋದು. ಪ್ರತಿಯೊಂದು ಜೀವಕೋಶಕ್ಕೂ ಪ್ರತಿಯೊಂದು ಶೆಲ್ಲು ಜೀವಕೋಶವು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಈ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ವೇಗವಾಗಿ ಓಡಿದ್ದೆ ಆದರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ಉಸಿರಾಟ ವ್ಯವಸ್ಥೆಯು ಸಹ ತುಂಬ ವೇಗವಾಗಿ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತದೆ. ಯಾಕಂದರೆ ನಮಗೆ ಶಕ್ತಿ ಹೆಚ್ಚು ಬೇಕಾಗುತ್ತೆ, ಆವಾಗ ಅದಕ್ಕೆ ಗಾಳಿಯೂ ಸಹ ಹೆಚ್ಚು ಬೇಕಾಗುತ್ತದೆ. ಇಲ್ಲಿ ನಾವು ಶ್ವಾಸಕೋಶದ ಚಿತ್ರವನ್ನು ಗಮನಿಸುವುದಾದರೆ ಇದನ್ನು ನರ್ವ್ ಸಿಸ್ಟಮ್ ಅಂತ ಕರಿತೀವಿ. ಇದು ಯಾವುದೇ ಮೆದುಳಿನ ಕ್ರಿಯೆಗೆ ಒಳಪಟ್ಟು ಕೆಲಸ ಮಾಡುವುದಿಲ್ಲ, ಇದು ನಿರಂತರವಾಗಿ ಕೆಲಸ ಮಾಡೋದು. ವಾತಾವರಣದಲ್ಲಿರುವಂತಹ ಆಮ್ಲಜನಕವು ಗಾಳಿಯ ಮುಖಾಂತರ ನಮ್ಮ ದೇಹವನ್ನು ಶ್ವಾಸಕೋಶದ ಮುಖಾಂತರ, ಮೂಗಿನ ಶ್ವಾಸನಂದರದ ಮುಖಾಂತರ, ಮೂಗಿನ ಶ್ವಾಸನಾಳದ ಮುಖಾಂತರ ಶ್ವಾಸಕೋಶವನ್ನು ಸೇರುತ್ತದೆ. ಇಲ್ಲಿ ಆಕ್ಸಿಜನ್ ಇರುವಂಥ ಗಾಳಿ ಶ್ವಾಸಕೋಶವನ್ನು ಸೇರುತ್ತದೆ. ಇಲ್ಲಿ ಎರಡೂ ಕಡೆಗೂ ಶ್ವಾಸನಾಳಗಳಿದೆ, ಎರಡೂ ಕಡೆಗೂ ಶ್ವಾಸನಾಳದ ಮುಖಾಂತರ ಗಾಳಿಗಳು ಹೋಗಿ ಈ ಶ್ವಾಸಕೋಶದ ತುತ್ತದಿಗೆ ಗಾಳಿ ಚೀಲಗಳಿರುತ್ತವೆ. ಅವು ಈ ಸ್ಪಂಜ್ ರೀತಿ ಕೆಲಸ ಮಾಡುತ್ತವೆ. ಗಾಳಿ ಚೀಲಗಳು ಏನು ಮಾಡ್ತವೆ ಅಂದರೆ ಅಲ್ಲಿರುವಂತಹ ದೇಹದಲ್ಲಿರುವಂಥ ಹಿಮೋಗ್ಲೋಬಿನ್ ಸಹಾಯದಿಂದ ಇಂಗಾಲದ ಡೈಆಕ್ಸೈಡನ್ನು, ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಈ ಟ್ರ್ಯಾಂಕಿಯೋಲ್ಸ್ ಅಂತ ಏನು ಕರಿತೀವಿ, ಗಾಳಿ ಚೀಲಗಳು ಅಲ್ಲಿ ಬಂದು ನಿಂತ್ಕೊಂಡಿರ್ತವೆ. ಅವುಗಳನ್ನು ಇಲ್ಲಿ ಆಕ್ಸಿಜನ್ ಗಾಳಿಯು ಈ ಕಾರ್ಬನ್ ಡೈಆಕ್ಸೈಡ್ ಇರುವಂಥ ಜಾಗಕ್ಕೆ ನುಗ್ಗಿ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತವೆ.
ಇದನ್ನೇ ನಾವು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಕಾರ್ಬನ್ ಡೈಆಕ್ಸೈಡು ಹೋಗಿ ಆಕ್ಸಿಜನ್ ಜಾಗಕ್ಕೆ ಹೋಗುತ್ತೆ, ಆಕ್ಸಿಜನ್ ಇರುವಂಥ ಜಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಸೊ ಈ ರೀತಿ ಉಸಿರಾಟ ಕ್ರಿಯೆ ಮಾನವನ ದೇಹದಲ್ಲಿ ನಡೆಯುತ್ತೆ. ಇದರೆಲ್ಲದರ ಪರಿಣಾಮವಾಗಿ ದೇಹದಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ. ಆ ಶಕ್ತಿಯಿಂದ ಮಾನವನು ತನ್ನ ದೇಹದ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದನ್ನು ಹೆಚ್ಚಿನ ಮುಂದಿನ ತರಗತಿಯಲ್ಲಿ ನೀವು ಹೆಚ್ಚು ಅಭ್ಯಾಸ ಮಾಡ್ತೀರಿ. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ಆಹಾರ ಬರೀ ಉಸಿರಾಟ ಮಾಡಿದ್ರಾಗಲ್ಲ, ಆಹಾರವನ್ನು ನಾವು ಸೇವಿಸಲೇಬೇಕು. ಆಹಾರ ಯಾಕೆ ಸೇವಿಸಬೇಕು ಮಕ್ಕಳೇ? ಇಲ್ಲಿ ಒಂದಿಷ್ಟು ಮಕ್ಕಳು ಊಟ ಮಾಡ್ತಾ ಇದ್ದಾರೆ, ಹಸು ಹುಲ್ಲು ತಿಂತಾ ಇದೆ, ಆನೇನು ಸಸ್ಯದ ಭಾಗಗಳನ್ನು ತಿಂತಾ ಇದೆ ಅಲ್ವಾ? ಯಾಕೆ ಉಸಿರಾಟ ಮಾಡಬೇಕು ನಾವು? ಯಾಕೆ ಆಹಾರವನ್ನು ತಿನ್ನಬೇಕು? ಆಟ ಆಡಲಿಕ್ಕೆ ಶಕ್ತಿ ಬರಲಿಕ್ಕೆ ಬೇಕು, ಮತ್ತು ಶಾಲೆ ಹೋಗಲಿಕ್ಕೆ ಆಹಾರ ಬೇಕು. ಹೌದು, ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಆಹಾರ ಅಂತ ಅನ್ನೋ ಅಂಶ ಬೇಕೇ ಬೇಕು. ಆಹಾರವನ್ನು ತಿಂದ ನಂತರ ಏನಾಗುತ್ತೆ? ಆಹಾರದ ಬಳಕೆ ನಂತರ 5 ಹಂತಗಳಲ್ಲಿ ಆಹಾರವು ನಮ್ಮ ದೇಹದಲ್ಲಿ ಪ್ರಸರಣ ಕ್ರಿಯೆ ನಡೆಯುತ್ತೆ. ಒಂದು, ಆಹಾರ ಸೇವನೆಯನ್ನು ಮಾಡ್ತೀವಿ. ಆಹಾರ ಸೇವನೆ ಮಾಡಿದಂಥ ಆಹಾರವು ಜೀರ್ಣಕ್ರಿಯೆ ಆಗುತ್ತೆ ಜೀರ್ಣಾಂಗವ್ಯೂಹದಲ್ಲಿ. ಅದನ್ನು ಮುಂದಿನ ತರಗತಿಯಲ್ಲಿ ಜೀರ್ಣಾಂಗವ್ಯೂಹವನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತೀರಿ. ಮತ್ತು ರಕ್ತಗತವಾಗುವಿಕೆ, ಜೀವಧಾತುವಿನೊಂದಿಗೆ ಬೆರೆಯುವಿಕೆ, ನಂತರದಲ್ಲಿ ಕೊನೆಯದಾಗಿ ವಿಸರ್ಜನೆ ಆಗುತ್ತೆ. ನೆಕ್ಸ್ಟು ಸಸ್ಯಗಳೂ ಸಹ ಆಹಾರವನ್ನು ತಯಾರು ಮಾಡ್ತವೆ. ಸಸ್ಯದ ಪ್ರತಿಯೊಂದು ಭಾಗ ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರ್ತದೆ. ಅದಕ್ಕೂ ಆಹಾರ ಬೇಕಲ್ಲವೇ? ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತೆ? ಹಾಗಾದರೆ ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಈ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕ್ರಿಯೆಗೆ ನಾವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ, ಫೋಟೋಸಿಂಥಸಿಸ್. ಶಾಖ ಬೇಕು. ನೀರು ಬೇಕು. ನೀರಿನ ಸಹಾಯದಿಂದ ನೀರನ್ನು ಹೀರಿಕೊಳ್ಳುತ್ತದೆ ಸಸ್ಯ. ಸೂರ್ಯನ ಶಾಖ, ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರು ಮಣ್ಣಿನ ಸಹಾಯದಿಂದ ಏನು ಮಾಡುತ್ತೆ? ಈ ಬೇರು ಹೀರಿಕೊಳ್ಳುತ್ತದೆ. ಎಲೆಗಳಲ್ಲಿರುವ ಪತ್ರ ಹೀಗೆ ಹರಿತದೆ. ಪತ್ರ ಎಲೆಗಳೇ ಅಡಿಗೆ ಮನೆ. ಸಸ್ಯಗಳ ಅಡಿಗೆ ಮನೆ ಯಾವುದು ಅಂದರೆ ಎಲೆಯ ಭಾಗ. ಇಲ್ಲಿ ಕಾಣ್ತಾ ಇದೆ ಪತ್ರ ರಂಧ್ರಗಳು. ಇದು ಏನು ಮಾಡುತ್ತೆ? ಇಲ್ಲಿ ಈ ರೀತಿ ಕ್ಲೋರೋಫಿಲ್ ಪತ್ರ ಹರಿತು ಏನಿರುತ್ತೆ, ಇದು ಆಹಾರವನ್ನು ತಯಾರಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಶಾಖವನ್ನು ಬಳಸಿಕೊಂಡು ಏನು ಮಾಡುತ್ತೆ? ಪತ್ರ ಹರಿತು ಕ್ಲೋರೋಫಿಲ್ ಪತ್ರ ಹರಿತು ಏನು ಮಾಡುತ್ತೆ ಅಂದರೆ ಆಹಾರವನ್ನು ತಯಾರಿಸುತ್ತದೆ. ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಬರೀ ಗ್ಲೂಕೋಸ್ ಅಷ್ಟೇ ಅಲ್ಲ, ಅದರ ಜೊತೆಗೆ ಆಮ್ಲಜನಕವು ಬಿಡುಗಡೆ ಆಗುತ್ತೆ. ಈ ರೀತಿ ಸಸ್ಯಗಳಲ್ಲಿ ಥ್ರೂಔಟ್ ಫ್ರಮ್ ದ ಏರ್ ಆಕ್ಸಿಜನ್ ಇಲ್ಲಿರುವಂಥ ಆಕ್ಸಿಜನ್ ಗಾಳಿಗೆ, ವಾತಾವರಣಕ್ಕೆ ಸೇರಿಕೊಳ್ಳುತ್ತದೆ. ಈ ಒಟ್ಟು ಪ್ರಕ್ರಿಯೆಯನ್ನು ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಅಥವಾ ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ.
ಗ್ಲೂಕೋಸ್ ಏನಾಗುತ್ತೆ ಸಸ್ಯದ ಇತರ ಎಲ್ಲ ಭಾಗಗಳಿಗೆ ಸರಬರಾಜು ಆಗುತ್ತೆ. ಜೊತೆಗೆ ಅದು ಏನು ಮಾಡ್ತೈತಿ ಅಂದ್ರೆ ಆಹಾರದ ರೂಪದಲ್ಲಿ ಎಕ್ಸ್ಟ್ರಾ ಗ್ಲೂಕೋಸ್ ಪ್ರೊಡ್ಯೂಸ್ಡ್ ಸ್ಟೋರ್ಡ್ ಬೈ ದ ಪ್ಲಾಂಟ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಲೇಟರ್ ಯೂಸ್. ಅದು ಸ್ಟಾರ್ಚ್ ರೂಪದಲ್ಲಿ ಶೇಖರಣೆ ಆಗುತ್ತೆ. ಅನಂತರದಲ್ಲಿ ಹಣ್ಣು ಬೀಜ ಕಾಯಿ ರೂಪದಲ್ಲಿ ನಮಗೆ ಕಾಣಬಹುದು. ಓಕೆ, ಫೋಟೋಸಿಂಥಸಿಸ್ ದ್ಯುತಿಸಂಶ್ಲೇಷಣೆ ಕ್ರಿಯೆಯು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದರಿಂದ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಶಾಖವನ್ನು ಬಳಸಿಕೊಂಡು ತಯಾರು ಮಾಡುವಂಥ ಈ ಪ್ರಕ್ರಿಯೆಗೆ ದ್ಯುತಿಸಂಶ್ಲೇಷಣೆ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳೇ? ಹಾಗಾದರೆ ಇಲ್ಲಿ ಅದರ ನಾವು ಚಿತ್ರವನ್ನು ಗಮನಿಸ್ಬೋದು. ಸಸ್ಯಗಳು ಹೇಗೆ ಸಹ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಆಹಾರವನ್ನು ಹೇಗೆ ಮಾಡುತ್ತವೆ ಅಂತೇಳಿ ಇಲ್ಲಿ ಗಮನಿಸ್ಬೋದು. ಚಿತ್ರವನ್ನು ನೀವು ಸೌರಶಕ್ತಿ ಇದೆ, ಪತ್ರ ಹರಿತು ತೋರಿಸಿದ್ವಲ್ಲ ಆವಾಗಲೇ ವಿಡಿಯೋದಲ್ಲಿ, ಅಲ್ಲಿ ಇದು ಕ್ಲೋರೋಫಿಲ್ ಲೀವ್ಸ್ ಮತ್ತು ಬೇರು ಇದು ನೀರು ಲವಣಗಳನ್ನು ಹೀರಿಕೊಳ್ಳುತ್ತದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರ ಹರಿತಿನ ಸಹಾಯದಿಂದ ಆಹಾರ ತಯಾರಿಸುವುದನ್ನೇ ನಾವು ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಓಕೆ, ಹಾಗಾದರೆ ಈ ಚಟುವಟಿಕೆಯನ್ನು ನೀವು ಇವತ್ತಿನ ಈ ಪಾಠದ ನಂತರ ಮಾಡಿ. ಸಸ್ಯದ ಆಹಾರ ತಯಾರಿಕೆಗೆ ಬೆಳಕಿನ ಶಕ್ತಿ ಬೇಕು. ಬೆಳಕಿನ ಶಕ್ತಿ ಯಾವುದರಿಂದ ದೊರಕುತ್ತೆ? ಹಸಿರು ಎಲೆಯಿಂದನಾ, ವಾಯುಗೋಳದಿಂದನಾ, ಸೂರ್ಯನಿಂದ? ಹಾಗಾದರೆ ಇಲ್ಲಿ ಸೂರ್ಯ ಅಂತ ಬರೀಬೇಕು. ಗೊತ್ತಾಯ್ತಾ? ನೀರು, ಖನಿಜ, ಲವಣಾಂಶ ಇದು ಎಲ್ಲಿಂದ ಸಿಗುತ್ತೆ? ಮಣ್ಣಿನಿಂದ ಸಿಗುತ್ತೆ ಅಲ್ವಾ? ಇಲ್ಲಿ ಮಣ್ಣು ಅಂತ ಬರೀಬೇಕು. ಇಲ್ಲಿ ಸರಿ ಉತ್ತರ ಮಣ್ಣು. ಈ ರೀತಿ ನೀವು ಬರಿಬೇಕು. ಗೊತ್ತಾಗುತ್ತಾ? ಹಾಗೆಯೇ ಕಾರ್ಬನ್ ಡೈಆಕ್ಸೈಡು ವಾಯುಗೋಳದಿಂದ, ಪತ್ರ ಹರಿತು ಹಸಿರು ಎಲೆಗಳಿಂದ ಸಿಗುತ್ತೆ ಅಂಥೇಳಿ ಈ ರೀತಿ ಉತ್ತರಗಳನ್ನು ನೀವು ಬರೆದು ತೋರಿಸಿ. ಇವತ್ತಿನ ಈ ಪಾಠವನ್ನು ಮುಗಿಸುತ್ತಾ ಮುಂದಿನ ಭಾಗದಲ್ಲಿ ಮತ್ತೆ ನಾವು ಚರ್ಚೆ ಮಾಡೋಣ. ಧನ್ಯವಾದಗಳು.